ಸೊ ಇದನ್ನ ನೀವೇ ಪರ್ಮನೆಂಟ್ ಆಗಿ ಕೈಗೆ ತಗೊಂಬಿಡಿ. ನಾನು ಅವಾಗ ಇದನ್ನ ನಿಮ್ ಕೈಗೆ ಕೊಡಕ್ಕಾಗಲ್ಲ. ನಾನು ಹೇಳ್ತಿರುವಂತಹ ವಿಷಯ ಒಂದು 10 ಸೆಕೆಂಡ್ ಕೇಳಿ, ಬೋರ್ ಹೊಡೆದ್ರೆ ಸ್ಕ್ರೋಲ್ ಮಾಡ್ಬಿಡಿ. ಸೊ ವಿಷಯ ಇಷ್ಟೇ. ಪ್ರೆಸ್ಟಿವೈಡ್ ಅನ್ನುವಂತಹ ಪ್ರೈವೇಟ್ ಟೆಸ್ಟಿಂಗ್ ಕಂಪನಿ ಸೂಪರ್ ಮಾರ್ಕೆಟ್ ಅಲ್ಲಿ ದುಬಾರಿ ಬೆಲೆಯಲ್ಲಿ ಮಾರುವಂತಹ ಮೊಟ್ಟೆಗಳನ್ನ ಟೆಸ್ಟ್ ಮಾಡ್ತಾರೆ. ಬ್ಯಾನ್ ಆದಂತಹ 2 ಕಾಂಪೌಂಡ್ ಗಳು ಸಿಕ್ಕಿದೆ. ಡೋಂಟ್ ವರಿ, ದಿಸ್ ಜಸ್ಟ್ ಅ ರೂಮರ್ ಇನ್ ದ ವಿಂಡ್. ಸೊ ಎಗ್ ಇಸ್ ಸ್ಟಿಲ್ ದ ಬೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್. ಪ್ಲೀಸ್ ಈಟ್ ಎಗ್ಸ್. ಸೊ ಈ ಮೊಟ್ಟೆಯಲ್ಲಿ ನೈಟ್ರೋಫ್ಯೂರಾನ್ಸ್ ಮತ್ತು ನೈಟ್ರೋಮಿಡಾಜೋಲ್ಸ್ ನ ಟೆಸ್ಟ್ ಮಾಡಿದಾಗ AOG ನ ಪ್ರೆಸೆನ್ಸ್ ಏನಿದೆ ಅದು ಬಂದದ್ದು 0.73 ಮೈಕ್ರೋಗ್ರಾಮ್ಸ್. ಸೊ ಈ 0.73 ಮೈಕ್ರೋಗ್ರಾಮ್ಸ್ ಇಂದ ನಮಗೆ ಅಷ್ಟಾಗಿ ಯಾವುದೇ ಡ್ಯಾಮೇಜ್ಗಳು ಆಗಲ್ಲ. ದೇ ಆರ್ ಜಿನೋಟಾಕ್ಸಿಕ್, ಬಟ್ ಲಿಸನ್ ಟು ಮಿ ಕೇರ್ಫುಲಿ. ಡೋಂಟ್ ಆಸ್ಕ್ ಮಿ ಹೂಸ್ ಬಟ್. ಸೊ ಇದು ಲಿಟರಲಿ ವೆರಿ ಸೇಫ್ ಡೋಸಸ್ ಅಲ್ಲಿ ನಮ್ಮ ಹ್ಯೂಮನ್ಸ್ಗೂ ಕೊಡ್ತಾರೆ. ಇದು ನಮ್ಮ ಬಾಡಿಯಲ್ಲಿ ಹೋಗಿ ಮೆಟಬಲೈಸ್ ಆದಾಗ AOG ಅನ್ನುವಂತಹ ಒಂದು ಕಾಂಪೌಂಡ್ ನ ರಿಲೀಸ್ ಮಾಡುತ್ತೆ. ದೇ ಡೆಫಿನೆಟ್ಲಿ ಆರ್ ಜಿನೋಟಾಕ್ಸಿಕ್. ಅಂದ್ರೆ DNA ನ ಡ್ಯಾಮೇಜ್ ಮಾಡುವಂತಹ ಕೆಪಾಸಿಟಿ ಅದಕ್ಕೆ ಇದೆ. ಅದರಿಂದಾನೇ ಆ ಆಂಟಿಬಯೋಟಿಕ್ಸ್ ಗಳು ವರ್ಕ್ ಆಗೋದು. ಇದೇನ್ ಮಾಡುತ್ತೆ, ನಮ್ಮ DNA ಅಲ್ಲ, ಬ್ಯಾಕ್ಟೀರಿಯಾಗಳ DNA ಒಳಗೆ ಹೋಗಿ ಆ DNA ನ ಡ್ಯಾಮೇಜ್ ಮಾಡಿ ಮತ್ತು ಆ ಬ್ಯಾಕ್ಟೀರಿಯಾ ಆ ಪ್ರೋಟೀನ್ ನ ಸಿಂಥಸೈಸ್ ಮಾಡದೇ ಇದ್ದಂಗೆ, ಅದಕ್ಕೆ ಊಟನೇ ಸಿಗದೆ ಇದ್ದಂಗೆ ಮಾಡ್ಬಿಡುತ್ತೆ. ದಟ್ ಇಸ್ ಹೌ ನೈಟ್ರೋಫ್ಯೂರಾನ್ಸ್ ಅಂಡ್ ನೈಟ್ರೋಮಿಡಾಜೋಲ್ಸ್ ವರ್ಕ್. ಮತ್ತೆ ಇನ್ ಕೇಸ್ ನೀವು ನೈಟ್ರೋಫ್ಯೂರಾನ್ಸ್ ಮತ್ತು ನೈಟ್ರೋಮಿಡಾಜೋಲ್ಸ್ ಇರುವಂತಹ ಆಂಟಿಬಯೋಟಿಕ್ಸ್ ನ ಕನ್ಸ್ಯೂಮ್ ಮಾಡಿದ್ರೆ ಅದರಲ್ಲಿ ಬರುವಂತಹ ಮಿನಿಸ್ಕ್ಯೂಲ್ ಸ್ಕೇಲ್ ಪ್ರೊಡ್ಯೂಸ್ ಆಗುವಂತಹ AOG ಏನಿದೆ ಅದು ನಮ್ಮ ಕಿಡ್ನಿ ಮತ್ತು ಲಿವರ್ ಫ್ಲಶ್ ಔಟ್ ಮಾಡ್ಬಿಡುತ್ತೆ. ಫಿಲ್ಟರ್ ಮಾಡಿ ಅದನ್ನ ಯೂರಿನ್ ಅಲ್ಲಿ ವಾಪಸ್ ಕಳಿಸ್ಬಿಡುತ್ತೆ. ಸೊ ಇದರಲ್ಲಿ ನೀವು ಹೆದರ್ಕೋಬೇಕಾದಂತಹ ಅಂಶ ಯಾವುದೂ ಇಲ್ಲ. ನೈಟ್ರೋಫ್ಯೂರಾನ್ಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಆಂಟಿಬಯೋಟಿಕ್ಸ್ ಫಾರ್ ದಟ್ ಟೈಮ್. ಅಂದ್ರೆ ಆಗಿನ ಕಾಲಕ್ಕೆ ಇದು ತುಂಬಾನೇ ಅಡ್ವಾನ್ಸ್ಡ್ ಆಂಟಿಬಯೋಟಿಕ್ ಆಗಿತ್ತು. ಸೊ ನಿಮ್ಮ ಅಜ್ಜಿ ತಾತಂದರಿಗೆ ಇದನ್ನ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರು. ಅದರ ಡೋಸಿಂಗ್ ಎಷ್ಟು ಗೊತ್ತಾ? 100 ಮಿಲಿಗ್ರಾಮ್. ದಿನಕ್ಕೆ 3 ಟ್ಯಾಬ್ಲೆಟ್. ಬೆಳಗ್ಗೆ 100 ಮಿಲಿಗ್ರಾಮ್ಸ್, ಮಧ್ಯಾಹ್ನ 100 ಮಿಲಿಗ್ರಾಮ್ಸ್, ಸಾಯಂಕಾಲ 100 ಮಿಲಿಗ್ರಾಮ್. ಆ ಟೋಟಲ್ ಆಫ್ 300 ಮಿಲಿಗ್ರಾಮ್ಸ್ ನ ಒಂದು ದಿನಕ್ಕೆ ನಮ್ಮ ಆನ್ಸಿಸ್ಟರ್ಸ್ಗೆ ಇದನ್ನ ಕೊಡ್ತಿದ್ರು. ಆಗ ಯಾವುದೇ ದೊಡ್ಡ ಪ್ರಾಬ್ಲಮ್ ಆಗಿರ್ಲಿಲ್ಲ. ಒಂದು ಮೆಂಟಲ್ ಮ್ಯಾಥ್ಸ್ ಹಾಕುವ, ಅವತ್ತು ಕೊಟ್ಟಂತಹ 100 ಮಿಲಿಗ್ರಾಮ್ಸ್ ಡೋಸಿಂಗ್ ಏನಿದೆ ಅದಕ್ಕೂ ಮತ್ತೆ ಇವತ್ತಿನ ಎಗ್ಗಳಲ್ಲಿ ಸಿಕ್ಕಂತಹ ನಂಬರ್ಸ್ ನ ಕಂಪೇರ್ ಮಾಡಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ಮೊಟ್ಟೆಗಳನ್ನ ಕನ್ಸ್ಯೂಮ್ ಮಾಡಿದ್ರೆ ಮಾತ್ರ ಆ 100 ಮಿಲಿಗ್ರಾಮ್ಸ್ ಏನು ಒಂದು ವೇಳೆಗೆ ತಗೋತಾ ಇದ್ರಲ್ಲ ಆ ಡೋಸಿಂಗ್ ನ ತಲುಪಬಹುದು. ಸೊ ನಾವು ಹುಚ್ಚಾಪಟ್ಟೆ ಕಾರ್ಬ್ಸ್ ನ ತಿಂತೀವಿ, ಅಂದ್ರೆ ಬ್ಯಾಲೆನ್ಸ್ ಮೀಲ್ ನ ತಿನ್ನಲ್ಲ. ಸೊ ನಮ್ಮಂತ ದೇಶಗಳಲ್ಲಿ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾದಂತಹ ವಸ್ತು ಏನ್ ಗೊತ್ತಾ? ಪ್ರೋಟೀನ್ ಇಂಟೆಕ್. ಎಗ್ ತುಂಬಾ ಒಳ್ಳೆಯದು. ಎಗ್ ನ ಕನ್ಸ್ಯೂಮ್ ಮಾಡಿ. ಪ್ಲೀಸ್ ಡೋಂಟ್ ಫಾಲ್ ಫಾರ್ ಫಿಯರ್ ಮಾಂಗರಿಂಗ್. ಬಟ್ ಈ ಕಂಪನಿದ ಎಗ್ಸ್ ಪ್ರಾಬ್ಲಮ್ ಅಲ್ಲಿ ಏನಕ್ಕೆ ತಗ್ಲಾಕೊಂಡಿದೆ ಅಂತ ಹೇಳ್ತೀನಿ. ಈ ಎಗೋಸ್ ಕಂಪನಿ ಏನ್ ಮಾಡಿದೆ, ತನ್ನ ಲೇಬಲ್ ಮೇಲೆ ಆಂಟಿಬಯೋಟಿಕ್ ಫ್ರೀ, ಆಂಟಿಬಯೋಟಿಕ್ ರೆಸಿಡ್ಯೂ ಫ್ರೀ ಅಂತ ಹಾಕಿದ್ದಾರೆ. ಅಂದ್ರೆ ಅವರು ಸೇಲ್ ಮಾಡುವಂತಹ ಎಗ್ ಅಲ್ಲಿ ಯಾವುದೇ ಆಂಟಿಬಯೋಟಿಕ್ ಇರಲ್ಲ ಅಂತ. ಬಟ್ ಈ ಟೆಸ್ಟ್ ಅನ್ನ ಪ್ರೈವೇಟ್ ಕಂಪನಿ ಮಾಡಿದೆ, ಇದರಲ್ಲಿ ಆಂಟಿಬಯೋಟಿಕ್ ರೆಸಿಡ್ಯೂ ಕೊಟ್ಟಿದೆ. ಸೊ ದಿಸ್ ಇಸ್ ಅ ವೆರಿ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್. ಸೊ ಕಂಪನಿಯಿಂದ ಬರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಕ್ವಾಲಿಟಿ ಇರುತ್ತೆ. ಅವರು ಲೇಬಲ್ ಮೇಲೆ ಏನೆಲ್ಲ ಹಾಕಿರ್ತಾರೆ ಅದೆಲ್ಲ ಸತ್ಯವಾಗೇ ಇರುತ್ತೆ ಅಂತ ನಂಬೋ ಕಾಲ ಹೋಯ್ತು.